ನಮಸ್ಕಾರ. ಮುಖ್ಯಾಂಶಗಳು. ಬಾಂಗ್ಲಾದೇಶಕ್ಕೆ 1.2 ದಶಲಕ್ಷ ಕೋವಿಡ್ ಲಸಿಕೆ ಕೊಡುಗೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. 5 ಮಹತ್ವದ ಒಪ್ಪಂದಗಳಿಗೆ ಉಭಯ ಪ್ರಧಾನಿಗಳ ಸಹಿ. ಅಂತರ್ಜಲ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ. ರಾಜ್ಯದ 41 ತಾಲೂಕುಗಳಲ್ಲಿ ಅಟಲ್ ಭೂಜಲ ಯೋಜನೆ ಜಾರಿ. ಸಚಿವ ಜೆಸಿ ಮಾಧುಸ್ವಾಮಿ. ಪಶ್ಚಿಮ ಬಂಗಾಳ, ಅಸ್ಸಾಂನ ಒಟ್ಟು 77 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಮುಕ್ತಾಯ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮ. ದೇಶ ವಿದೇಶಿ ವಾಸಿಗಳೊಂದಿಗೆ ಅನಿಸಿಕೆ ಹಂಚಿಕೆ. ವಾರ್ತೆಗಳ ವಿವರ. 2 ದಿನಗಳ ಬಾಂಗ್ಲಾದೇಶದ ಅಧಿಕೃತ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ 2ನೇ ಹಾಗೂ ಅಂತಿಮ ದಿನವಾದ ಇಂದು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ನಂತರ ಉಭಯ ದೇಶಗಳ ಪ್ರಧಾನಿಗಳ ಉಪಸ್ಥಿತಿಯಲ್ಲಿ 5 ವ್ಯಾಪಾರ ಹಾಗೂ ವಾಣಿಜ್ಯ ಒಡಂಬಡಿಕೆಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 109 ಜೀವ ರಕ್ಷಕ ಆಂಬ್ಯುಲೆನ್ಸ್ಗಳ ಕೀಗಳನ್ನು ಸಾಂಕೇತಿಕವಾಗಿ ಶೇಖ್ ಹಸೀನಾ ಅವರಿಗೆ ನೀಡಿದರು. 1.2 ದಶಲಕ್ಷ ಕೋವಿಡ್ ಲಸಿಕೆಯ ಕೊಡುಗೆಯನ್ನು ಸಾಂಕೇತಿಕವಾಗಿ ಬಾಂಗ್ಲಾ ಪ್ರಧಾನಿಗೆ ನೀಡಿದರು. ಬಂಗಬಂಧು ಶೇಖ್ ಮುಜಿಬರ್ ರೆಹಮಾನ್ ಜನ್ಮ ಶತಮಾನೋತ್ಸವ ಅಂಗವಾಗಿ ಬಿಡುಗಡೆ ಮಾಡಲಾದ ಸ್ವರ್ಣ ಹಾಗೂ ಬೆಳ್ಳಿಯ ನಾಣ್ಯವನ್ನು ಶೇಖ್ ಹಸೀನಾ ಅವರು ಪ್ರಧಾನಿ ಮೋದಿ ಅವರಿಗೆ ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಉಭಯ ಪ್ರಧಾನಿಗಳು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಬಾಂಗ್ಲಾದೇಶದ ಅಧ್ಯಕ್ಷ ಅಬ್ದುಲ್ ಹಮೀದ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಇದಕ್ಕೂ ಮುನ್ನ ಬಾಂಗ್ಲಾದೇಶದ ವರಕಂಡಿಯಲ್ಲಿ ಮತುವಾ ಸಮುದಾಯವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ವಿಶ್ವದಲ್ಲಿ ಭಯೋತ್ಪಾದನೆ, ಅಶಾಂತಿ ಹಾಗೂ ಅಸ್ಥಿರತೆಯ ಬದಲಾಗಿ ಶಾಂತಿ, ಸ್ಥಿರತೆ ಹಾಗೂ ಪ್ರೀತಿಯನ್ನು ನೋಡಲು ಭಾರತ ಹಾಗೂ ಬಾಂಗ್ಲಾದೇಶಗಳು ಬಯಸುತ್ತದೆ ಎಂದು ಹೇಳಿದರು. ಉಭಯ ದೇಶಗಳು ತಮ್ಮ ಪ್ರಗತಿಯೊಂದಿಗೆ ಜಗತ್ತಿನ ಅಭ್ಯುದಯವನ್ನು ನೋಡಲು ಬಯಸುತ್ತೇವೆ ಎಂದು ನುಡಿದರು. ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ರುಜುವಾತುಪಡಿಸಿವೆ. 2 ದೇಶಗಳು ಈ ಸಾಂಕ್ರಾಮಿಕವನ್ನು ಸಮರ್ಥವಾಗಿ ಎದುರಿಸುತ್ತಿದ್ದು ಅದರ ವಿರುದ್ಧ ಒಗ್ಗೂಡಿ ಸಮರ ಸಾರಿವೆ ಎಂದರು. ಭಾರತದಲ್ಲಿ ತಯಾರಿಸಲಾದ ಲಸಿಕೆಗಳನ್ನು ಬಾಂಗ್ಲಾದೇಶದ ಜನತೆಗೆ ತಲುಪಿಸುವುದು ತನ್ನ ಜವಾಬ್ದಾರಿ ಎಂಬುದನ್ನು ಭಾರತ ಪರಿಗಣಿಸಿದೆ ಎಂದು ಪ್ರಧಾನಿ ಹೇಳಿದರು. ಭಾರತ का प्रधानमंत्री कभी ओराकांदी आया, मैं आज वैसा ही महसूस कर रहा हूं जो भारत में रहने वाले मातवा संप्रदाय के मेरे हजारों लाखों भाई बहन ओराकांदी आकर जो महसूस करते हैं, आज मैं भी वही महसूस कर रहा हूं. मैं आज यहां आया तो मैंने उनकी तरफ से भी इस पुण्य भूमि को चरण स्पर्श किया है. ಭಾರತ ಬಾಂಗ್ಲಾ ನಡುವೆ ಮಿಥಾಲಿ ಎಕ್ಸ್‌ಪ್ರೆಸ್ ನೂತನ ರೈಲು ಸೇವೆ ಪುನರ್ ಸ್ಥಾಪನೆ ಸೇರಿ 5 ಮಹತ್ತರ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ತಿಳಿಸಿದ್ದಾರೆ. ಭಾರತ ಬಾಂಗ್ಲಾದೇಶ ಒಡಂಬಡಿಕೆಗಳ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ ಶ್ರಿಂಗ್ಲಾ, ಪ್ರಕೃತಿ ವಿಪತ್ತುಗಳನ್ನು ತಗ್ಗಿಸುವುದು ಮತ್ತು ಅದರಿಂದಾಗುವ ಪರಿಣಾಮಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಪರಸ್ಪರ ಒಪ್ಪಂದವೇರ್ಪಟ್ಟಿದೆ ಎಂದು ತಿಳಿಸಿದರು. ಉಭಯ ದೇಶಗಳ ಕೆಡೆಟ್ ಕೋರ್ಗಳ ನಡುವೆ ಒಪ್ಪಂದ ಹಾಗೂ ಭಾರತದಿಂದ ಬಾಂಗ್ಲಾಕ್ಕೆ ಮಾಹಿತಿ ತಂತ್ರಜ್ಞಾನ ಉಪಕರಣ, ಪೂರಕವಾದ ಪುಸ್ತಕಗಳ ಪೂರೈಕೆ, ಬಾಂಗ್ಲಾದೇಶ ಭಾರತ ಡಿಜಿಟಲ್ ಸೇವೆ ಮತ್ತು ಉದ್ಯೋಗ ಆಧಾರಿತ ತರಬೇತಿ ಕೇಂದ್ರ ಸ್ಥಾಪನೆ, ಬಾಂಗ್ಲಾದ ರಾಜಶಾಹಿಯಲ್ಲಿ ಕ್ರೀಡಾ ಸೌಲಭ್ಯಗಳ ಸ್ಥಾಪನೆ ಹಾಗೂ ವ್ಯಾಪಾರ ಸುಧಾರಣಾ ಕ್ರಮಗಳ ಕುರಿತು ಒಡಂಬಡಿಕೆ ಮಾಡಿಕೊಳ್ಳಲಾಯಿತು ಎಂದು ಶ್ರಿಂಗ್ಲಾ ತಿಳಿಸಿದರು. ಭಾರತ ಬಾಂಗ್ಲಾದೇಶವನ್ನು ಅಧಿಕೃತವಾಗಿ ಗುರುತಿಸಿದ ಡಿಸೆಂಬರ್ 6 ಮೈತ್ರಿ ದಿವಸವನ್ನಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ನಾಗರಿಕ ಅಣುಶಕ್ತಿ ಸಹಕಾರ ಒಪ್ಪಂದಕ್ಕೂ ಸಹಿ ಮಾಡಲಾಗಿದ್ದು, $1 ಬಿಲಿಯನ್ ವೆಚ್ಚದಲ್ಲಿ ಬಾಂಗ್ಲಾದ ರೂಪುರ್ ಅಣುಶಕ್ತಿ ಘಟಕವನ್ನು ಭಾರತೀಯ ಕಂಪನಿಗಳು ಅಭಿವೃದ್ಧಿಪಡಿಸಲಿವೆ.
ವೈಮಾನಿಕ ಕ್ಷೇತ್ರದಲ್ಲಿ ತಮ್ಮ ಸಹಕಾರವನ್ನು ಮುಂದುವರೆಸಲು ಉಭಯ ರಾಷ್ಟ್ರಗಳು ಸಮ್ಮತಿಸಿವೆ ಎಂದು ಹೇಳಿದರು. Also called on His Excellency Mr. Abdul Hamid, President of the People's Republic of Bangladesh. They had a very cordial conversation. Prime Minister thanked him for his consistent support and guidance in the furtherance of India-Bangladesh ties. So, as you can see, it's been an extensive program. It was the Prime Minister's first visit overseas since the outbreak of the COVID pandemic. I think he has not travelled for a year and a half outside India, and this is reflective of the highest importance we attach to Bangladesh in accordance with our neighbourhood first and Act East policies. In terms of development cooperation, a quick snapshot I want to give you. Prime Minister Modi congratulated Bangladesh on its upcoming graduation from LDC status. He affirmed that a strong, stable, prosperous Bangladesh is a role model for the entire South Asian region. ಒಣ ಪ್ರದೇಶಗಳಲ್ಲಿ ಅಂತರ್ಜಲ ಅಭಿವೃದ್ಧಿಪಡಿಸುವ ಅಟಲ್ ಭೂಜಲ ಯೋಜನೆಯನ್ನು ರಾಜ್ಯದ 41 ತಾಲೂಕುಗಳಲ್ಲಿ ಅನುಷ್ಠಾನಕ್ಕೆ ತರಲಾಗುತ್ತಿದ್ದು, ಮುಂದಿನ 4 ವರ್ಷಗಳಲ್ಲಿ ಉತ್ತಮ ಪರಿಣಾಮ ಕಾಣಲು ಸಾಧ್ಯವಿದೆ ಎಂದು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಅಂತರ್ಜಲ ಹೆಚ್ಚಿಸಲು ಸಣ್ಣ ನೀರಾವರಿ ಇಲಾಖೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಬೃಹತ್ ಜಲಾಶಯಗಳಿಂದ ನೀರನ್ನು ಪಡೆದು ಕೆರೆ ಹಾಗೂ ಕುಂಟೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ನೀರಿನ ಮಿತವ್ಯಯಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿರುವ ಅಟಲ್ ಭೂಜಲ ಯೋಜನೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ನೀರಿನ ಕೊರತೆ ಅನುಭವಿಸುತ್ತಿರುವ ತಾಲೂಕುಗಳಿಗೆ ಇದು ಹೆಚ್ಚು ಪ್ರಯೋಜನಕಾರಿ. ನೀರಿನ ಬಳಕೆ, ಸಂಗ್ರಹಣೆ ಹಾಗೂ ಹನಿ ನೀರಾವರಿ ಕಾರ್ಯಕ್ರಮಗಳನ್ನು ಅಟಲ್ ಭೂಜಲ ಯೋಜನೆಯಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಲಭ್ಯವಿರುವ ಸಂಸ್ಕರಿಸಿದ ನೀರನ್ನು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರಿನ ಆಯ್ದ ಪ್ರದೇಶಗಳ ಕೆರೆಗಳಿಗೆ ಭರ್ತಿ ಮಾಡಲಾಗುತ್ತಿದೆ. ವೃಷಭಾವತಿ ನಾಲೆಯ 308 ಎಂಎಲ್ಡಿ ನೀರನ್ನು ನಾಯಂಡನಹಳ್ಳಿ ಘಟಕದಲ್ಲಿ ಸಂಸ್ಕರಿಸಿ ಬಳಿಕ ನೆಲಮಂಗಲ, ದೊಡ್ಡಬಳ್ಳಾಪುರ ತಾಲೂಕುಗಳ ತಲಾ 100, ತುಮಕೂರಿನ 12 ಕೆರೆಗಳಿಗೆ ಹಾಗೂ ದೇವನಹಳ್ಳಿಯ ಕೆರೆಗಳಿಗೆ ಪೂರೈಕೆ ಮಾಡಲಾಗುತ್ತಿದೆ. ಈ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ 260 ಕೆರೆಗಳಿಗೆ 7 ಟಿಎಂಸಿ ನೀರನ್ನು ಹರಿಸಲಾಗಿದೆ. ಇದರಿಂದ 1,500 ಅಡಿಗೆ ಕುಸಿದಿದ್ದ ಅಂತರ್ಜಲ ಮಟ್ಟ ಸುಧಾರಿಸಿದೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ನಂಜನಗೂಡು, ಟಿ ನರಸೀಪುರ ನೀರಾವರಿ ಪ್ರದೇಶಗಳಾಗಿವೆ. ಉಳಿದ ತಾಲೂಕುಗಳ ಕೆರೆಗಳಿಗೆ ಕಬಿನಿ ಅಥವಾ ಬೇರೆ ಜಲಾಶಯದ ಮೂಲಗಳಿಂದ ನೀರು ತುಂಬಿಸುವ ಚಿಂತನೆ ಇದೆ. ಇದಕ್ಕಾಗಿ ಸಮಗ್ರ ಯೋಜನೆ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದರು. ಬಜೆಟ್ ಅಲ್ಲಿ ಕೊಟ್ಟವ್ರೆ ನಮಗೆ. ಸೊ ನಾನು ಮೊನ್ನೆ ಅವ್ರನ್ನೆಲ್ಲ ಸಭೆ ಕರೆದಿದ್ದೀವಿ. ಈ ವರ್ಷ 300 crore ಕಾರ್ಲ್ಯಾಂಡ್ ಮಾಡ್ತೀವಿ. ಅದರಲ್ಲಿ ಸಾವಿರಾರು, ನಮ್ಮ ಅಂದಾಜು ಫಸ್ಟ್ ಇಯರೇ 40,000 ಎಕರೆಗೆ ಇವತ್ತು ಅಗ್ರಿಕಲ್ಚರ್ಗೆ ಯೋಗ್ಯ ಅಲ್ಲದ ಜಾಗನ ಸೇವ್ ಮಾಡಿ ಅಗ್ರಿಕಲ್ಚರ್ ಮಾಡ್ತೀವಿ. ಪ್ಲಸ್ ನಾವು ಸ್ವೀಟ್ ವಾಟರ್ ಸ್ಟೋರ್ ಮಾಡೋದ್ರಿಂದ ಪ್ರಾನ್ ಕಲ್ಚರ್ಗೆ ಭಾಳ ಒಳ್ಳೆಯದಾಗುತ್ತೆ. ನಿಮ್ಗೆ ಗೊತ್ತಿರಲಿ ಪ್ರಶ್ನವ್ರಿಗೆ, ನಂಬರ್ 1 ಪ್ರಾನ್ ಈಸ್ ಫ್ರಮ್ ಕಾರವಾರ. ನಮ್ಗೆ ಹೈಯೆಸ್ಟ್ ರೆವಿನ್ಯೂ ಆಫ್ ಎಕ್ಸ್ಪೋರ್ಟ್ ಬರ್ತಿರೋದು ಪ್ರಾನಿಂದ. ಅದನ್ನು ಈಗ ಡೆವಲಪ್ ಮಾಡೋಕ್ಕೆ ಎಲ್ಲರಿಗೂ 1/2 ಎಕರೆ 10 ಗುಂಟೆ ಹಿಂಗೆಲ್ಲರೂ ಕೊಟ್ಟಕ್ಕಾದರೆ ಶೇರ್ ಮಾಡೋಕ್ಕೆ ಕೊಡ್ತೀವಿ. ಇನ್ ಅಡಿಷನ್ ಟು ದಟ್ ಎಲ್ಲರೂ ಸ್ವಲ್ಪ ನೀವು ಡೈವರ್ಟ್ ಮಾಡಿ ಒಂದೇ ಒಂದು ಕಡೆ ಅಂಕೋಲಾದಲ್ಲಿ ಒಂದು ಕಡೆ ಉಪ್ಪು ಮಾಡಲಿಕ್ಕೆ ನಾವು ಎನ್ವಿಸೇಜ್ ಮಾಡಿಕೊಡ್ತೀವಿ. ದೇಶದಲ್ಲಿ ಕೋವಿಡ್ ಪ್ರಕರಣಗಳು ತೀವ್ರವಾಗುತ್ತಿರುವ ಹಾಗೂ ಸೋಂಕಿನಿಂದ ಮರಣ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ 12 ರಾಜ್ಯಗಳ 46 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಇಂದು ಉನ್ನತ ಮಟ್ಟದ ಪರಾಮರ್ಶೆಯ ಸಭೆ ನಡೆಸಿದರು. ರಾಜ್ಯಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆ ಆಯುಕ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ತಮಿಳುನಾಡು, ಛತ್ತೀಸ್ಗಢ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ದೆಹಲಿ, ಜಮ್ಮು ಕಾಶ್ಮೀರ, ಕರ್ನಾಟಕ, ಪಂಜಾಬ್ ಹಾಗೂ ಬಿಹಾರ ರಾಜ್ಯಗಳ ಉನ್ನತ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್ ಅವರು ಉನ್ನತ ಮಟ್ಟದ ಪರಾಮರ್ಶೆಯ ಸಭೆಯಲ್ಲಿ ಉಪಸ್ಥಿತರಿದ್ದರು. 2020 ಮೇ ನಂತರ ಕಳೆದೊಂದು ವಾರದಲ್ಲಿ ದೇಶದಲ್ಲಿ ಕೋವಿಡ್ ಪ್ರಕರಣಗಳು ಹಾಗೂ ಸಾವಿನ ಸಂಖ್ಯೆ ತೀವ್ರಗತಿಯಲ್ಲಿ ಹೆಚ್ಚಳಗೊಂಡಿರುವುದಕ್ಕೆ ಕಳವಳ ವ್ಯಕ್ತಪಡಿಸಲಾಯಿತು.
ದೇಶದ ಒಟ್ಟು ಪ್ರಕರಣಗಳ ಪೈಕಿ ಈ 46 ಜಿಲ್ಲೆಗಳಲ್ಲಿ ವರದಿಯಾಗುತ್ತಿರುವ ಸೋಂಕು ಪ್ರಮಾಣ 71%ರಷ್ಟಿದ್ದು, ಮರಣ ಪ್ರಮಾಣ 69%ರಷ್ಟಿದೆ ಎಂದು ಮಾಹಿತಿ ನೀಡಲಾಯಿತು. ಮಹಾರಾಷ್ಟ್ರದ 36 ಜಿಲ್ಲೆಗಳ ಪೈಕಿ 25 ಜಿಲ್ಲೆಗಳು ಸೋಂಕಿನಿಂದ ತೀವ್ರ ಬಾಧಿತಗೊಂಡಿದ್ದು, ಈ ಜಿಲ್ಲೆಗಳಲ್ಲಿ ದೇಶದ 59.8% ಪ್ರಕರಣಗಳು ಕಳೆದೊಂದು ವಾರದಲ್ಲಿ ವರದಿಯಾಗಿವೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ಸೋಂಕು ಪ್ರಕರಣಗಳು ವ್ಯಾಪಿಸದಂತೆ ಪರಿಣಾಮಕಾರಿ ನಿಯಂತ್ರಣ ಸೇರಿದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಸೂಚಿಸಲಾಯಿತು. ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಕೋವಿಡ್ ಸಾಂಕ್ರಾಮಿಕವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು 5 ಹಂತದ ಕಾರ್ಯತಂತ್ರವನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ರೂಪಿಸಿದೆ. ಆರ್ಟಿಪಿಸಿಆರ್ ಪರೀಕ್ಷೆಗಳ ಹೆಚ್ಚಳ, ಪರಿಣಾಮಕಾರಿ ಐಸೋಲೇಷನ್ ಹಾಗೂ ಸೋಂಕಿತರ ಪತ್ತೆ, ಖಾಸಗಿ ಹಾಗೂ ಸರ್ಕಾರಿ ಆರೋಗ್ಯ ರಕ್ಷಣೆ ಸಂಪನ್ಮೂಲಗಳನ್ನು ಪರಿಣಾಮಕಾರಿ ಬಳಕೆ, ಕೋವಿಡ್ ಸೋಂಕಿಗೆ ಸಂಬಂಧಿಸಿದಂತೆ ಜನಸಾಮಾನ್ಯರ ವರ್ತನೆಗಳಲ್ಲಿ ಸುಧಾರಣೆ ಸೇರಿದಂತೆ 5 ಕಾರ್ಯತಂತ್ರಗಳನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ನೀಡಿದೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 2886 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,83,930ಕ್ಕೆ ಏರಿಕೆಯಾಗಿದೆ. ಇಂದು 1,179 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,50,167ಕ್ಕೆ ತಲುಪಿದೆ. ಇಂದು 8 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,492ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 21,252 ಸಕ್ರಿಯ ಪ್ರಕರಣಗಳಿವೆ. 196 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 1,07,416 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 2,10,02,216 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 1,820 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,26,169ಕ್ಕೆ ಏರಿಕೆಯಾಗಿದೆ. ಇಂದು 474 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 4,06,923ಕ್ಕೆ ಏರಿಕೆಯಾಗಿದೆ. ಸದ್ಯ 14,671 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 2 ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 4,574 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಹೀಗಿದೆ. ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ಮತದಾನ ಸಂಜೆ 6 ಗಂಟೆಗೆ ಮುಕ್ತಾಯಗೊಂಡಿತು. ಬೆಳಗ್ಗೆ 7 ಗಂಟೆಗೆ ಆರಂಭಗೊಂಡಿದ್ದ ಮತದಾನ ಬಿರುಸಿನಿಂದ ನಡೆಯಿತು. ಸಂಜೆ ವೇಳೆಗೆ ಅಸ್ಸಾಂನಲ್ಲಿ 72.30% ಪಶ್ಚಿಮ ಬಂಗಾಳದಲ್ಲಿ 79.79% ಮತದಾನವಾಗಿರುವ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿ ನೀಡಿದೆ. ಅಸ್ಸಾಂನ 12 ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವ 47 ವಿಧಾನಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ಇಂದು ಪೂರ್ಣಗೊಂಡಿದೆ. 23 ಮಹಿಳೆಯರು ಸೇರಿ ಒಟ್ಟು 264 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನಡೆದ ಮೊದಲ ಹಂತದಲ್ಲಿ 5 ಜಿಲ್ಲೆಗಳಲ್ಲಿನ 30 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು. 21 ಮಹಿಳೆಯರು ಸೇರಿ ಒಟ್ಟು 191 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಇಂದು ಮಧ್ಯಾಹ್ನ ದೆಹಲಿಯ ಸೇನಾ ಸಂಶೋಧನೆ ಮತ್ತು ರೆಫರಲ್ ಆಸ್ಪತ್ರೆಯಿಂದ ಏಮ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಎದೆನೋವಿನಿಂದಾಗಿ ನಿನ್ನೆ ಅವರು ಸೇನಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಗಾಗಿದ್ದರು. ರಾಷ್ಟ್ರಪತಿ ಅವರಿಗೆ ಬೈಪಾಸ್ ಸರ್ಜರಿಯ ಅಗತ್ಯವಿದೆ ಎಂದು ವೈದ್ಯರ ಸಲಹೆ ನೀಡಿರುವುದರಿಂದ ಚಿಕಿತ್ಸಾ ಪೂರ್ವ ತಪಾಸಣೆಗಳನ್ನು ಏಮ್ಸ್ ಆಸ್ಪತ್ರೆಯಲ್ಲಿ ಕೈಗೊಳ್ಳಲಾಗಿದೆ. ರಾಷ್ಟ್ರಪತಿ ಅವರ ಆರೋಗ್ಯ ಸ್ಥಿರವಾಗಿದ್ದು, ಇದೇ 30ರಂದು ಬೈಪಾಸ್ ಸರ್ಜರಿ ನಡೆಯಲಿದೆ ಎಂದು ರಾಷ್ಟ್ರಪತಿ ಕಾರ್ಯಾಲಯ ತಿಳಿಸಿದೆ. ಇದಕ್ಕೂ ಮುನ್ನ ತಮಗೆ ಚಿಕಿತ್ಸೆ ನೀಡಿದ ಸೇನಾ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗೆ ಟ್ವಿಟರ್ನಲ್ಲಿ ಧನ್ಯವಾದವನ್ನು ರಾಷ್ಟ್ರಪತಿಗಳು ತಿಳಿಸಿದ್ದಾರೆ.
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹೈಕೋರ್ಟ್ ಕಾನೂನು ಸೇವೆಗಳ ಸಮಿತಿಯಿಂದ ಬೆಂಗಳೂರಿನಲ್ಲಿಂದು ಮೆಗಾ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಅಭಯ್ ಶ್ರೀನಿವಾಸ್ ಓಕಾ, ಹೈಕೋರ್ಟ್ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಹಾಗೂ ಸುಜಾತಾ ಅವರು ಮೆಗಾ ಲೋಕ್ ಅದಾಲತ್ಗೆ ಚಾಲನೆ ನೀಡಿದರು. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ವಕೀಲರ ಸಂಘದ ಅಧ್ಯಕ್ಷ ಎಪಿ ರಂಗನಾಥ್, ಬಾರ್ ಕೌನ್ಸಿಲ್ ಅಧ್ಯಕ್ಷ ಎಲ್ ಶ್ರೀನಿವಾಸ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ಅಭಯ್ ಶ್ರೀನಿವಾಸ್ ಓಕಾ ಕಳೆದ ಬಾರಿ ಲೋಕ್ ಅದಾಲತ್ನಲ್ಲಿ ಹಣಕಾಸು, ಸಿವಿಲ್, ಅಪಘಾತ, ಸಾಲ ವಸೂಲಾತಿ ಸೇರಿದಂತೆ ವಿವಿಧ ರೀತಿಯ 3,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. ಜನರಿಗೆ ಶೀಘ್ರ ನ್ಯಾಯ ಒದಗಿಸುವಲ್ಲಿ ಜಿಲ್ಲಾ ನ್ಯಾಯಾಧೀಶರು ಹಾಗೂ ವಕೀಲರು ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ಲೋಕ್ ಅದಾಲತ್ನಲ್ಲಿ ಕೌಟುಂಬಿಕ, ಹಿರಿಯ ನಾಗರಿಕರ ಪ್ರಕರಣಗಳು ಸೇರಿದಂತೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಒತ್ತು ನೀಡಲಾಗಿದೆ ಎಂದರು. In the last Lok Adalat, more than 3,000 partition suits were settled. Now, this is something of considerable importance because, as all of us know, that partition suits have long life. There is a preliminary decree, there is a final decree, there are appeals against preliminary and final decree. We hope to include different category of cases in the National Lok Adalat which are normally difficult to settle. Now we have to concentrate on the cases of senior citizens under Senior Citizens Act, the cases under Domestic Violence Act, and there are various categories of cases which now we'll have to prioritize. Constitution of India. ನ್ಯಾಯಾಧೀಶರಾದ ಅರವಿಂದ ಕುಮಾರ್, ಲೋಕ್ ಅದಾಲತ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡುವುದರಿಂದ ಸಮಾಜದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣಗೊಳ್ಳುತ್ತದೆ, ನ್ಯಾಯವನ್ನು ಎತ್ತಿ ಹಿಡಿದಂತಾಗುತ್ತದೆ ಎಂದರು. Shared objectives for the people. Unquote. The unceasing estimation of constitutionalism lies in the rule of law, which has three aspects: rule by law, rule under law, and rule as indicated by law. In the legitimate framework as it works in India, any wrong is viewed as an issue. Of course, the goal of alternative dispute resolution is to make the equity framework more affordable and effectively open to the needy. The concentration is to stay away from the quarrels and build up a symphonious connection between the debating parties by settling the questions through Lok Adalat. ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಸಮಾಜದ ಪ್ರತಿಯೊಬ್ಬ ಕಕ್ಷಿದಾರರಿಗೂ ನ್ಯಾಯ ಒದಗಿಸುವುದು ನ್ಯಾಯಾಂಗದ ಕರ್ತವ್ಯ. ಇತ್ತೀಚಿನ ದಿನಗಳಲ್ಲಿ ನ್ಯಾಯ ಸಿಗಬೇಕೆಂದರೆ ವರ್ಷಗಳೇ ಬೇಕಾಗುತ್ತದೆ. ಇದು ಬೇಸರದ ಸಂಗತಿ. ಜನ ನ್ಯಾಯಾಂಗದ ಮೇಲಿಟ್ಟಿರುವ ನಂಬಿಕೆ ಹೆಚ್ಚಿಸಬೇಕಾದರೆ ತ್ವರಿತಗತಿಯಲ್ಲಿ ನ್ಯಾಯದಾನವಾಗಬೇಕು ಎಂದರು. A right of every citizen, but from very many years after we became independent, after we became a republic, that access was not freely available to every citizen of this country. And I'm happy to note that there is an effort that is being made to make access to justice as one of the important rights that should be provided to citizens of India. I wish all the Legal Services Authority and others connected in this effort all the very best in achieving its goal. ಕರ್ನಾಟಕ ರಾಜ್ಯ ಹಾಗೂ ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜಿಲ್ಲಾ ನ್ಯಾಯಾಲಯದಲ್ಲಿಂದು ಹಮ್ಮಿಕೊಂಡಿದ್ದ ಲೋಕ್ ಅದಾಲತ್ನಲ್ಲಿ ಬಾಕಿ ಇದ್ದ 40,000 ಪ್ರಕರಣಗಳಲ್ಲಿ 4,500 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು. ವ್ಯಾಜ್ಯ ಪೂರ್ವ ಹಾಗೂ ಬಾಕಿ ಇದ್ದ ಪ್ರಕರಣಗಳನ್ನು ಇಮೇಲ್, ವಾಟ್ಸ್ಆಪ್ ಸಂವಹನಗಳ ಮೂಲಕ ಹಾಗೂ ವಿಡಿಯೋ ಕಾನ್ಫರೆನ್ಸ್ನ ಸಂಧಾನದಿಂದ ಬಗೆಹರಿಸಿ ಕಕ್ಷಿದಾರರಿಗೆ ಅನುಕೂಲ ಮಾಡಿಕೊಡಲಾಯಿತು. ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಎಂಎಲ್ ರಘುನಾಥ್, ಲೋಕ ಅದಾಲತ್ನಲ್ಲಿ ವಿವಿಧ ಸ್ವರೂಪದ ಪ್ರಕರಣ ಇತ್ಯರ್ಥಗೊಳಿಸುವಲ್ಲಿ ತಾವು ಯಶಸ್ವಿಯಾಗಿದ್ದು ಇದು ಕಕ್ಷಿದಾರರಿಗೆ ನೆರವಾಗಿದೆ ಎಂದರು. ರಾಜಿ ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಂಡಿದ್ದು ಸುಮಾರು 40,000 ಇರತಕ್ಕಂಥ ಒಟ್ಟು ಪ್ರಕರಣಗಳಲ್ಲಿ 4,500 ಪ್ರಕರಣವನ್ನು ನಾವು ಇತ್ಯರ್ಥ ಮಾಡಲಿಕ್ಕೆ ಈ ಬಾರಿ ಲೋಕಾದಾಲತಲ್ಲಿ ಯಶಸ್ವಿಯಾಗಿರ್ತೀವಿ. ಈ ಪ್ರಕರಣಗಳಲ್ಲಿ ಮುಖ್ಯವಾಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ 138ನಲ್ಲಿ ಹೆಚ್ಚು ಪ್ರಕರಣಗಳು ರಾಜಿ ಆಗಿರ್ತದೆ. ಲೋಕ ಅದಾಲತ್ನಿಂದ ದಂಪತಿ ವೆಂಕಟರಮಣಪ್ಪ ಹಾಗೂ ಶುಭ
ನಾವು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿ ನ್ಯಾಯಾಲಯಕ್ಕೆ ಬಂದು ಹೋಗುತ್ತಿದ್ದೆವು. ಸಮಸ್ಯೆ ಇತ್ಯರ್ಥವಾಗಿರಲಿಲ್ಲ. ಆದರೆ ಅದಾಲತ್ನಿಂದ ನಾವಿಬ್ಬರು ಒಂದಾಗಿದ್ದು ಮಕ್ಕಳ ಭವಿಷ್ಯಕ್ಕೂ ಅನುಕೂಲವಾಗಿದೆ. ತಮ್ಮ ತಪ್ಪು ಈಗ ಇಬ್ಬರಿಗೂ ಅರ್ಥವಾಗಿದೆ ಎಂದರು. ಜಗಳ ಮಾಡ್ಕೊಳ್ಳದೆ ಮಾಡೋದ್ರಿಂದ ಜೀವನ ಚೆನ್ನಾಗಿರ್ತದೆ. ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ಇದೇ ಥರ ಜೀವನ ಇರ್ತದೆ. ನಮ್ಮ ಭವಿಷ್ಯನೂ ಚೆನ್ನಾಗಿರಲ್ಲ, ಮಕ್ಕಳ ಭವಿಷ್ಯ ಚೆನ್ನಾಗಿರಲ್ಲ, ಪೇರೆಂಟ್ಸ್ ಭವಿಷ್ಯನೂ ಚೆನ್ನಾಗಿರಲ್ಲ, ಅವರು ಕೊರಗ್ತಾ ಇರ್ತಾರೆ. ಅದಾಲತ್ತಿಂದ ಒಳ್ಳೆಯದಾಗುತ್ತೆ ಸರ್. ಅದಾಲತ್ತಲ್ಲಿ ಏನು ಸಮಾಧಾನ ಮಾಡ್ತಾರೆ, ಕನ್ವೀನಿಯನ್ ಮಾಡ್ತಾರೆ. ಆ ಡೇಟ್ ಇರೋ ದಿವಸ ನಾವು ಯಾರ ಮಾತು ಕೇಳೋಕ್ಕಾಗಲ್ಲ, ಒಬ್ಬರೊಬ್ರು ಮಾತಾಡೋಕ್ಕಾಗಲ್ಲ, ದೂರ ವಿರಸವಾಗಿ ಹೋಗ್ತಾ ಇರ್ತೀವಿ. ಅದಾಲತ್ತು ಇಬ್ಬರನ್ನು ಕೂರಿಸಿ ಸಮಾಧಾನ ಪಡಿಸಿ ಫಸ್ಟ್ ಹೆಂಗಿದ್ರು ಹಂಗೆ ಮಾತಾಡ್ತಾರೆ. ನೀವೇನು ಅವರೇನು ಅಂತೆಲ್ಲ ವಿಚಾರಿಸಿ ಒಳ್ಳೆ ಗೈಡ್ಲೈನ್ ಮಾಡ್ತಾರೆ. 2015ರಲ್ಲಿ ತಗೊಂಡಿದ್ದು. ಕಕ್ಷಿದಾರ ಪ್ರದೀಪ್, ಈ ಅದಾಲತ್ನಿಂದ ತಮಗೆ ಸಾಕಷ್ಟು ಅನುಕೂಲವಾಗಿದ್ದು ಹಣಕಾಸು ಸಮಸ್ಯೆ ನಿವಾರಣೆಯಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು. ಅಮೌಂಟ್ ಜೊತೆಗೆ ನಮಗೆ ಬಂದಿದ್ದ KVIC ಕಡೆಯಿಂದ ಬಂದಿರತಕ್ಕಂಥ ಸಬ್ಸಿಡಿ ಎಲ್ಲ ಡಿಡಕ್ಟ್ ಆಗಿ ನಾವು 7,22,000 ಕಟ್ಟಿದ್ವಿ. ಬ್ಯಾಂಕ್ ಕಡೆಯಿಂದ ನಮಗೆ ಈಗ 16 ಲಕ್ಷ ರಿಮೈನಿಂಗ್ ಅಮೌಂಟ್ ಇತ್ತು. ಈ ಅದಾಲತ್ಗೆ ಬಂದಿದ್ದರಿಂದ ನಮಗೆ 8,25,000ಕ್ಕೆ ಸೆಟಲ್ಮೆಂಟ್ ಆಗಿದೆ. ಅದಾಲತ್ತಿಂದ ಸ್ವಲ್ಪ ನಮಗೆ ಅನುಕೂಲ ಆಗಿದೆ. ರಾಜ್ಯದ ಸಾವಿರಾರು ಸರ್ಕಾರಿ ಶಾಲೆಗಳು ಅಗತ್ಯ ಮೂಲಸೌಕರ್ಯದಿಂದ ವಂಚಿತವಾಗಿದ್ದು ಅವುಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದು ಶಿಕ್ಷಣ ಸುಧಾರಣೆಗಳ ಸಲಹೆಗಾರ ಪ್ರೊಫೆಸರ್ MR ದೊರೆಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಪ್ರತ್ಯೇಕ ಅಡುಗೆ ಮನೆ ಹಾಗೂ ಶಾಲೆ ಸುತ್ತು ಗೋಡೆ ನಿರ್ಮಾಣ ಈ 4 ಕೊರತೆಗಳು ಸರ್ಕಾರಿ ಶಾಲೆಗಳಲ್ಲಿ ಕಾಡುತ್ತಿವೆ. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವರಿಕೆ ಮಾಡಲಾಗಿದೆ. ಆದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಪಂದನೆ ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯನ್ನು ಬಳಸಿಕೊಂಡು ಜನಪ್ರತಿನಿಧಿಗಳು ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಗೊಳಿಸಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಅವಕಾಶವಿದೆ. ಹಾಗಾಗಿ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಎರಡನೇದು ಟಾಯ್ಲೆಟ್ಸ್. ಆ ಟಾಯ್ಲೆಟ್ಸ್ನಲ್ಲಿ ಗಂಡು ಹುಡುಗರಿಗೆ ಬೇರೆ, ಹೆಣ್ಣು ಹುಡುಗರಿಗೆ ಬೇರೆ 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 ಸಪರೇಟ್ ಟಾಯ್ಲೆಟ್ಸ್. ಮೂರನೇದು ಅಡುಗೆ ಮನೆ. ಈಗ ಇದು ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗಿದೆ. ಶಿಕ್ಷಣಕ್ಕಿಂತ ಅಡುಗೆ ಮನೆ ದೊಡ್ಡದು. ಸೊ ಅದಕ್ಕೆ ನೀರು ಬೇಕು, ಅದಕ್ಕೆ ನೀರು ಬೇಕು. ನಾಲ್ಕನೇದು ಬಹಳ ಮುಖ್ಯ, ಅಷ್ಟೇ ಎಲ್ಲದಕ್ಕಿಂತ ಪ್ರಮುಖವಾದ್ದೇನಪ್ಪ ಅಂದ್ರೆ ನೀರಿನಷ್ಟೇ ಮುಖ್ಯ, ಕಾಂಪೌಂಡ್ ವಾಲ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 2021-22ನೇ ಸಾಲಿನ ಬಜೆಟ್ ಮಂಡನೆಯಾಗಿದ್ದು 9,391 ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಮಂಡನೆ ಮಾಡಲಾಗಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಪಾಲಿಕೆಯ ಆದಾಯದಲ್ಲಿ ಹಿನ್ನಡೆ ಉಂಟಾಗಿದ್ದು ನಗರ ನಿವಾಸಿಗಳಿಗೆ ಯಾವುದೇ ಕರ ಹೆಚ್ಚಿಸದೆ ಆಯವ್ಯಯ ಮಂಡನೆ ಮಾಡಲಾಗಿದೆ. 4,83 ಲಕ್ಷ ರೂಪಾಯಿ ಕೊರತೆಯ ಬಜೆಟ್ ಇದಾಗಿದ್ದು ಆರೋಗ್ಯ, ಪರಿಸರ, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಸುಮಾರು 2,000 ಕೋಟಿ ರೂಪಾಯಿ ಆಡಳಿತಾತ್ಮಕ ನಿರ್ಧಾರಗಳನ್ನು ವಲಯ ಮಟ್ಟದಲ್ಲಿ ಕೈಗೊಳ್ಳಲು ಅಧಿಕಾರ ನೀಡಿದ್ದು ಸ್ಥಳೀಯ ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳಲು ಇದು ಸಹಕಾರಿಯಾಗಿದೆ. ಹೈಡನ್ ಸಿಟಿ ಕಾರಿಡಾರ್ ಯೋಜನೆಗೆ 473 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಈ ಮೊತ್ತದಲ್ಲಿ 191 ಕಿಲೋಮೀಟರ್ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿ ಮಾನದಂಡಗಳಿಗೆ ಅನುಸಾರವಾಗಿ ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದೆ. ಇದರಿಂದ ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೆ ವೇಗ ಲಭಿಸಲಿದೆ. ಪಾಲಿಕೆಗೆ ಆಸ್ತಿ ತೆರಿಗೆಯಿಂದ 2,800 ಕೋಟಿ ರೂಪಾಯಿ ಹಾಗೂ ಕರಗಳಿಂದ 5,300 ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ಘನ ತ್ಯಾಜ್ಯ ನಿರ್ವಹಣೆಗೆ 1,622 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 84 ಕೋಟಿ ರೂಪಾಯಿ, ಪಾಲಿಕೆ ವ್ಯಾಪ್ತಿಯ ಆರೋಗ್ಯ ಕ್ಷೇತ್ರಕ್ಕೆ 337 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಲಾಗಿದ್ದು ನಗರದಲ್ಲಿರುವ 1,200 ಉದ್ಯಾನವನ ಅಭಿವೃದ್ಧಿಗೆ 214 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ. ಕೆರೆಗಳು ಮತ್ತು ಮಳೆ ನೀರು ಕಾಲುವೆಗಳ ಅಭಿವೃದ್ಧಿಗೆ 175 ಕೋಟಿ ರೂಪಾಯಿ ಆಯವ್ಯಯದಲ್ಲಿ ಮಂಜೂರು ಮಾಡಲಾಗಿದೆ. ಯೋಜನೆಗಳು, ಆನ್ಗೋಯಿಂಗ್, ಲಿಂಗರಿಂಗ್ ವರ್ಕ್ಸ್ ಮತ್ತು ಇಂಥ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಆದ್ಯತೆ ನೀಡಲಾಗಿದ್ದು ಇದೇ ಸಮಯದಲ್ಲಿ ನಾಗರಿಕರಿಗೆ ಅನಾನುಕೂಲ ಆಗದಂತೆ ಎಚ್ಚರ ವಹಿಸಿ ಪ್ರಮುಖ ಮೂಲಭೂತ ಸೌಕರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕೂಡ ಸಾಕಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ 2020-21ನೇ ಸಾಲಿನಲ್ಲಿ 3,840 ರೈತರಿಂದ 58,649 ಕ್ವಿಂಟಾಲ್ ತೊಗರಿ ಕಾಳನ್ನು ಕೇಂದ್ರದಿಂದ ಖರೀದಿ ಮಾಡಲಾಗಿದೆ.
ವಿಜಯಪುರದಲ್ಲಿ ಒಟ್ಟು 111 ತೊಗರಿ ಖರೀದಿ ಕೇಂದ್ರವನ್ನು ತೆರೆಯಲಾಗಿದ್ದು, ಪ್ರತಿಯೊಬ್ಬ ರೈತರಿಂದ 1 ಎಕರೆಗೆ 7.5 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ತೊಗರಿಯನ್ನು ಖರೀದಿಸಲಾಗಿದೆ. ಈ ಬಾರಿ ಪ್ರತಿ ಕ್ವಿಂಟಾಲ್ ತೊಗರಿಗೆ 6,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದೆ. ಕಳೆದ ವರ್ಷ 6,100 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಲಾಗಿತ್ತು. ಡಿಡಿ ನ್ಯೂಸ್ನೊಂದಿಗೆ ತೊಗರಿ ಬೆಳೆಗಾರ ಮಲ್ಲಪ್ಪ ಯಮನಪ್ಪ ಕುಂಬಾರ, ಖರೀದಿ ಕೇಂದ್ರಗಳಿಗೆ ತೊಗರಿಯನ್ನು ಮಾರಾಟ ಮಾಡಿದರೆ ಹಣ ದೊರೆಯುವ ಖಾತರಿ ಇರುತ್ತದೆ. ಹಾಗಾಗಿ ರೈತರು ಬೆಂಬಲ ಬೆಲೆ ಯೋಜನೆಯಡಿಯೇ ತೊಗರಿಯನ್ನು ಮಾರಾಟ ಮಾಡಬೇಕು ಎಂದು ಹೇಳಿದರು. ಸ್ವಲ್ಪ ರೊಕ್ಕ ಡಿಲೇ ಆಕೈತಿ ಅಂದರೂ ಮುಂದೆ ನಮ್ಮ ಟೈಮ್ ರೊಕ್ಕ ಬರ್ತದೆ. ಇದರಿಂದ ರೈತರು ಕೊಟ್ಟರೆ ಒಂದು ಕ್ವಿಂಟಲಿಂದ 15 ರೂಪಾಯಿ ಲಾಭ ಆಗ್ತದೆ. ಎಲ್ಲರೂ ಸರ್ಕಾರದಕ್ಕೆ ಕೊಡೋದು ಉತ್ತಮ. ರೈತ ಶಾಂತಪ್ಪ ಮನಗೋಳಿ ತಾವು 6 ಎಕರೆಯಲ್ಲಿ 50 ಮೂಟೆ ತೊಗರಿ ಬೆಳೆದಿದ್ದು, ಮಾರುಕಟ್ಟೆ ದರಕ್ಕಿಂತಲೂ ಬೆಂಬಲ ಬೆಲೆಯಡಿಯೇ ತೊಗರಿ ಮಾರುವುದಾಗಿ ಇಚ್ಛಿಸುವುದಾಗಿ ತಿಳಿಸಿದರು. 6,000 ಇದೆ, 6,000 ಕೊಟ್ಟಿದ್ದೆ ಗೌರ್ಮೆಂಟ್ ಬೆಲೆ. ಹೊರಗಡೆ 4,750 ರೂಪಾಯಿ ಕೊಟ್ಟಿದ್ದೆ. ಈಗ ಹೊರಗಡೆ ಇದು ಗೌರ್ಮೆಂಟ್ ಬೆಲೆ 6,000 ರೂಪಾಯಿ. ಈಗ 6 ಎಕರೆದೊಳಗೆ ಈ ವರ್ಷ 50 ಪ್ಯಾಕೆಟ್ ಬೆಳೆದಿದೆ. 50 ಪ್ಯಾಕೆಟ್ ಅಂತಂತಂದ್ರೆ 40 ಕ್ವಿಂಟಲ್ ಜಮಾ ಆಗಿದೆ, ರೊಕ್ಕ ಜಮಾ ಆಗಿದೆ. 2020-21 ವಿಜಯಪುರ ಸಹಕಾರ ಮಾರಾಟ ಮಹಾಮಂಡಳ ವ್ಯವಸ್ಥಾಪಕ ಡಿಎಂ ಲಿಂಗರಾಜ್, ಬೆಂಬಲ ಬೆಲೆಯಡಿ ಒಟ್ಟು 35 ಕೋಟಿ 18 ಲಕ್ಷ ರೂಪಾಯಿ ಮೌಲ್ಯದ ತೊಗರಿಯನ್ನು ಖರೀದಿ ಮಾಡಲಾಗಿದ್ದು, ಅದರಲ್ಲಿ 26 ಕೋಟಿ ರೂಪಾಯಿಗಳನ್ನು ಜಮಾವಣೆ ಮಾಡಲಾಗಿದೆ. ಬಾಕಿ 9 ಕೋಟಿ ರೂಪಾಯಿಗಳನ್ನು ವಾರದೊಳಗಾಗಿ ಜಮಾ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. 649 ಕ್ವಿಂಟಲ್ ಅನ್ನು ಖರೀದಿ ಮಾಡಲಾಗಿದ್ದು, 26 ಕೋಟಿಯನ್ನು ರೈತರ ಖಾತೆಗೆ ಜಮಾ ಮಾಡಲು ಆಗಲೇ ಕ್ರಮ ಕೈಗೊಳ್ಳಲಾಗಿದೆ. 2021ನೇ ಸಾಲಿನ ರಾಜ್ಯ ಮಟ್ಟದ ಹಿರಿಯರ ಕುಸ್ತಿ ಪಂದ್ಯಾವಳಿಗೆ ಸಹಕಾರ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದರು. ಮೈಸೂರು ಮಾಸ್ಟರ್ ಗೇಮ್ಸ್ ಅಸೋಸಿಯೇಷನ್ಸ್ ಮತ್ತು ಮೈಸೂರು ಗೇಮ್ಸ್ ಅಸೋಸಿಯೇಷನ್ಸ್ ಆಫ್ ಕರ್ನಾಟಕ ಜಂಟಿಯಾಗಿ ಆಯೋಜಿಸಿದ್ದ ಕುಸ್ತಿ ಪಂದ್ಯಾವಳಿ ಮೈಸೂರು ವಿಶ್ವವಿದ್ಯಾನಿಲಯದ ಒಳಾಂಗಣದಲ್ಲಿ ನಡೆಯಿತು. ಬಳಿಕ ಸಚಿವರು ಪೈಲ್ವಾನ್ ಚಲುವರಾಜು ಹಾಗೂ ಗೋವಿಂದರಾಜು ನಡುವೆ ನಡೆದ ಪಂದ್ಯಾವಳಿಯನ್ನು ವೀಕ್ಷಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿರುವ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಜನತೆಯೊಂದಿಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 75ನೇ ಸಂಚಿಕೆಯಾಗಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿ, ಮನ್ ಕಿ ಬಾತ್ ಕಾರ್ಯಕ್ರಮ ಹೊಸ ವಿಚಾರಧಾರೆಗಳು, ಆಸಕ್ತಿದಾಯಕ ವಿಷಯಗಳು ಮತ್ತು ಜೀವನದ ಉನ್ನತಿಗೆ ಪ್ರೇರಣೆ ನೀಡುವ ವಿಚಾರಗಳನ್ನು ಹಂಚಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವೈವಿಧ್ಯಮಯ, ಪ್ರೇರಣಾತ್ಮಕ ಮತ್ತು ವಿಚಾರಪೂರ್ಣ ಮಾಹಿತಿ ಗುಚ್ಛ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭ ಭಾನುವಾರ ಸಂಜೆ 6:30ಕ್ಕೆ ಪ್ರಸಾರವಾಗಲಿದೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ಮಾರ್ಚ್ ಸಂಚಿಕೆ ಇದೇ ಭಾನುವಾರ 28ರಂದು ಸಂಜೆ 6:30 ಈ ಸಂಚಿಕೆಯಲ್ಲಿ ವಿಶೇಷ ಚೇತನರಿಗೆ ಆಶಾಕಿರಣ ಪುಷ್ಪಪ್ರಿಯ, 6 ಶತಮಾನಗಳ ಬಿದಿರಿ ಕಲೆಯ ಕೈಚಳಕ, ಜೀವಾಮೃತದಿಂದ ಕೃಷಿಗೆ ಜೀವ ಹಾಗೂ ದಾಂಡೇಲಿಯ ಇಕೋ ಪಾರ್ಕ್ನ ಕಾರ್ಟೂನ್ ಪಾತ್ರಗಳು. ಸುದ್ದಿ ಸೌರಭ ಇದೇ ಮಾರ್ಚ್ 28 ಭಾನುವಾರ ಸಂಜೆ 6:30 ಮರುಪ್ರಸಾರ ಏಪ್ರಿಲ್ ತಿಂಗಳ 4ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ. ತಪ್ಪದೇ ವೀಕ್ಷಿಸಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಂಗ್ಲಾದೇಶಕ್ಕೆ 1.2 ದಶಲಕ್ಷ ಕೋವಿಡ್ ಲಸಿಕೆ ಕೊಡುಗೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. 5 ಮಹತ್ವದ ಒಪ್ಪಂದಗಳಿಗೆ ಉಭಯ ಪ್ರಧಾನಿಗಳ ಸಹಿ. ಅಂತರ್ಜಲ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ, ರಾಜ್ಯದ 41 ತಾಲೂಕುಗಳಲ್ಲಿ ಅಟಲ್ ಭೂಜಲ ಯೋಜನೆ ಜಾರಿ, ಸಚಿವ ಜೆಸಿ ಮಾಧುಸ್ವಾಮಿ. ಪಶ್ಚಿಮ ಬಂಗಾಳ, ಅಸ್ಸಾಂನ ಒಟ್ಟು 77 ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ಮುಕ್ತಾಯ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮ.
ದೇಶ ವಿದೇಶಿ ವಾಸಿಗಳೊಂದಿಗೆ ಅನಿಸಿಕೆ ಹಂಚಿಕೆ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ. ನಮಸ್ಕಾರ.